ರಿಸಲ್ಟು ಕೂಡ ಬಂದಿದೆ. ಒಂದು ಆರೋಪ ಏನ್ ಬಂದಿದೆ ಅದರಲ್ಲಿ ಅಂತ ಹೇಳಿದ್ರೆ, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತಿದ್ದಂತವರು 11-12 ಜನ ಒಂದೇ ಕೊಠಡಿಯಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು ಒಂದು ಅವ್ರು ಹೇಳಿದ್ದು. ಎರಡನೇದು, ಒಂದೇ ಕುಟುಂಬಕ್ಕೆ ಸೇರಿದಂತವರು 2-3-4 ಜನ ಈಗ ಇಂಟರ್ವ್ಯೂಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತಹದ್ದು. ಈಗ ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದವರು ಪಾಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. 11-12 ಜನ ಅದರಲ್ಲೇ ಎಲಿಜಿಬಲ್ ಆಗಿದ್ದಾರೆ. ಆದ್ರೆ ಅಲ್ಲಿ CCTV ಕ್ಯಾಮೆರಾ ಫುಟೇಜು ಇವತ್ತಿಗೂ ಸರ್ಕಾರದಲ್ಲಿ ಅಂದ್ರೆ KPSC ಅಲ್ಲಿ ಇದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಆ ರೀತಿ ಏನು ತಪ್ಪಾಗಿರುವುದು ಸದ್ಯಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿದ್ದಾರೆ, ಏನು ಒಂದೇ ರೂಮಲ್ಲಿ ಕೂತಿದ್ರು ಅನ್ನೋ ಕಾರಣಕ್ಕೆ ಅವರು ಅರ್ಹರಲ್ಲ ಅಂತಲ್ಲ, ಆದ್ರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಸೊ ಅದನ್ನ ನಾವು ವೆರಿಫಿಕೇಶನ್ ಮಾಡಿಸಿದ್ದಾರೆ KPSC ಅವರು. ಅದರಲ್ಲಿ ಏನು ಆ ರೀತಿಯಾಗಿ ಏನು ತಪ್ಪು ಕಂಡು ಬಂದಿಲ್ಲ. ಅವರು ಎಕ್ಸಾಮ್ ಬರೆದು ಅಲ್ಲ, ನೀವು ಅವ್ರನ್ನ ಹಿಂಗ್ ಡಿಫೆಂಡ್ ಮಾಡ್ಕೊಂಡ್ರೆ KPSC ಅವರು ತುಡುಗರದಾರ, ಅವರ ವಿಡಿಯೋ ಫುಟೇಜ್ ಇದರಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನ ನಾವು ತಪ್ಪು ಅಂತ ಹೇಳೋಣ. ಒಂದು ಕೊಠಡಿಯಲ್ಲಿ ಕೂತಿರೋರು 11 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಅವ್ರದ್ದು ಅಲ್ಲಿ ಎಕ್ಸಾಮ್ ಅಲ್ಲಿ ಏನು ಮ್ಯಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅನ್ನುವಂತಹದ್ದು ಅದು ಒಪ್ಪುವಂತ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಏನಿದೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಫಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಸೇಮ್ ನಂಬರ್ ಮೊದಲು ಕೊಡ್ತಿದ್ರು. ಈ ಸರ್ತೆ ಬೇಕಂತ ಇದನ್ನ ಮ್ಯಾನೇಜ್ ಮಾಡಕಂತ ಅದನ್ನ ಮೇನ್ಸ್ ಎಕ್ಸಾಮಿನೇಷನ್ ನಂಬರ್ ಚೇಂಜ್ ಮಾಡಿದ್ದಾರೆ. ಅವರೆಲ್ಲರೂ ಒಂದರು ಮ್ಯಾನೇಜ್ ಮಾಡುವಂತ ಇದು ವೆರಿ ಆಬ್ವಿಯಸ್ ಐತಿ. ಈಗ ಇನ್ನೊಂದು ಅವರ ಆರೋಪ ಏನಿದೆ ಅಂದ್ರೆ, ಒಂದೇ ಕುಟುಂಬದ ಬೇರೆ ಬೇರೆ ಸದಸ್ಯರುಗಳು 2-3-4 ಜನ ಆಯ್ಕೆ ಆಗಿದ್ದಾರೆ ಅಂತ. ಅದನ್ನು ಕೂಡ ಈಗ ವೆರಿಫೈ ಮಾಡಿಸಿದ್ದೇವೆ, ಮತ್ತು ಅದು ಕೂಡ ವಾಸ್ತವಾಂಶ ಅಲ್ಲ. ಆದ್ರೆ ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕಾವ್ಯ R, ಐಶ್ವರ್ಯ R ಇವರಿಬ್ಬರದು ಒಂದೇ ಇನಿಷಿಯಲ್ ಇದೆ. ಹಾಗೇನೆ ಭವ್ಯ P ಮತ್ತು ತನುಜಾ P ಅವ್ರದ್ದು ಒಂದೇ ಇನಿಷಿಯಲ್ ಇದೆ. ಪವಿತ್ರ R ಮತ್ತು ಲಕ್ಷ್ಮಿ R, ನಿಹಾರಿಕಾ R ಮೂವರದು ಒಂದೇ ಇನಿಷಿಯಲ್ ಇದೆ. ಹಾಗೂ ನೆಕ್ಸ್ಟ್ ನಿಖಿತಾ M ಹಿರೇಮಠ್, ಅಜಯ್ ಕುಮಾರ್ M ಹಿರೇಮಠ್, ಅಕ್ಷತಾ ಹಿರೇಮಠ್, ಈಗ ಇವ್ರದ್ದು ಕೂಡ ಒಂದೇ ಇನಿಷಿಯಲ್ಸ್ ಅಂದ್ರೆ ಲಾಸ್ಟ್ ನೇಮ್ ಬರುತ್ತೆ. ಆದ್ರೆ ಇವ್ರು ಯಾರು ಕೂಡ ಸಂಬಂಧಿಕರು ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲ. ಇನ್ಫ್ಯಾಕ್ಟ್ ಮುಂದೆ ಹೋಗಿ ಹೇಳೋದಾದ್ರೆ ಇವರು ಬೇರೆ ಬೇರೆ ಜಿಲ್ಲೆಗಳವರು, ಅವರು ರಿಲೇಟಿವ್ಸ್ ಅಲ್ಲ ಅಂತ ಈಗ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿರತಕ್ಕಂತಹ ಮಾಹಿತಿ. ಹೀಗೆ ಅಲ್ಲ, ಡಿಫೆಂಡ್ ಮಾಡ್ಕೋತಾ ಇಲ್ಲ ನಾನು, ಏನು ರಿಪೋರ್ಟ್ ಇದೆ ಹೇಳ್ತಾ ಇದ್ದೇನೆ. ಎವ್ರಿಥಿಂಗ್ ನಾನು ಲಾಸ್ಟ್ಗೆ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಉಳಿದಿದ್ದು ಕೆಲವು ಈಗ ಅವ್ರು ಹೇಳಿದ ವಿಷಯಗಳಿಗೆ ಕೆಲವು ಇರುವಂತ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ನೀವ್ ಹೇಳೋ ಕನ್ಸರ್ನ್ಸು ಅವರೇ ಜಡ್ಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ ಸರಿ ಹೋಗುತ್ತಾ, ಇವೆಲ್ಲ ಐ ಅಕ್ಸೆಪ್ಟ್ ಯುವರ್ ಕನ್ಸರ್ನ್ಸ್, ಬಟ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್ ಸೋ ಫಾರ್ ಅನ್ನುವಂತಹದ್ದು. ಇದೇ ಕೊನೆ ಅಂತಾನು ಏನಲ್ಲ, ಫರ್ದರ್ ವೆರಿಫಿಕೇಶನ್ ಬೇಕಂದ್ರೆ ಮಾಡಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಇಷ್ಟೊಂದು ರಾಜಕೀಯ ರಹಿತವಾಗಿ ಚರ್ಚೆ ಆಗಿರುವಾಗ ನಾನು ಇಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡುವಾಗ ಕೂತ್ಕೊಂಡು ಅವರು ಅದೇ ಹೇಳಿದ್ರಿ, ಏನು ಉತ್ತರ ಕೊಡೋದಪ್ಪ, ಬೇಸರದ ಸಂಗತಿ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ನಮ್ಮ ನಿಲುವು ಅದೇ ಇದೆ, ಸ್ಪಷ್ಟ ಇದೆ. ಇದರಲ್ಲಿ ನಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಿಂತಿದ್ದೀನಿ ಅನ್ನೋದು ಆ ಥರ ಏನಾದರೂ ತಮಗೆ ಅರ್ಥ ಆಗಿದ್ರೆ ಅದು ನಮ್ಮ ಉದ್ದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ಕೆಲವೆಲ್ಲ ವಿಷಯಗಳಿದೆ, ಅದು ನಾನು ಲಿಖಿತವಾಗಿ ಕೇಸ್ ಬೈ ಕೇಸ್